ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಚಾಪ್ಟರ್ ನಂಬರ್ 6 ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ನಂಬರ್ 6 ಡೆಕೋರೇಷನ್ ಫಾರ್ ಫೆಸ್ಟಿವಲ್. ಡೆಕೋರೇಷನ್ಗೆ ಅಂದರೆ ಏನು, ಹಬ್ಬಕ್ಕೆ ನಾವು ಡೆಕೋರೇಷನ್ನ ಮಾಡ್ತಾ ಇದ್ದೀವಿ ಅಂತ ಇದು. ಸೊ ಇಲ್ಲಿ ಮಕ್ಕಳ ನೇಮ್ ಬರ್ದಿದೆ, ಜಾವಿದ್, ಸುವಾಲಿ, ಆಕಾಶ್, ರೋಹನ್, ಸಿಮ್ರನ್, ಝೋಹಾ ಅಂತ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, ಗಾರ್ಲೆಂಡ್ಸ್ನ ಮಾಡ್ತಾ ಇದ್ದಾರೆ. ಗಾರ್ಲೆಂಡ್ಸ್ ಅಂದರೆ ಏನು, ಹೂವಿನ ಹಾರ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಲೆಸನಲ್ಲಿ ಫುಲ್ ನಿಮಗೆ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ಸ್ ಇದೆ. ಫಸ್ಟ್, Rohan and his friends need garlands to decorate their homes for celebration. Each garland has 10 flowers. Complete the given table with the help of the above picture. ಸೊ ಮೇಲ್ಗಡೆ ನೋಡಿಕೊಂಡು ಈ ಫ್ಲವರ್ಸ್ನ ಇಲ್ಲಿ ಗಾರ್ಲೆಂಡ್ಸ್ನ ಇಲ್ಲಿ ಆನ್ಸರ್ ಮಾಡಿ. ರೋಹನ್ ಹತ್ರ ಎಷ್ಟಿದೆ, ಯಾರು ರೋಹನ್ ನೋಡಿ, ರೋಹನ್ ಇವನು ಒಂದೇ ಒಂದು ಗಾರ್ಲೆಂಡ್ನ ಇಟ್ಕೊಂಡಿದ್ದಾನೆ, ಮತ್ತೆ 2 ಹೂವನ್ನ ಇಟ್ಕೊಂಡಿದ್ದಾನೆ, 2 ಫ್ಲವರ್ಸ್ನ ಇಟ್ಕೊಂಡಿದ್ದಾನೆ. ಸೊ ಅದಕ್ಕೆ ಗಾರ್ಲೆಂಡ್ ಎಷ್ಟಿದೆ, 1 ಇದೆ. 1 ಗಾರ್ಲೆಂಡ್ ಇಲ್ಲಿ 10 ಫ್ಲವರ್ಸ್ ಇದೆ. ಸೊ 2 ಏನಾಗಿದೆ, 2 ಅವನ ಹತ್ರ ಅದು 2 ಸಪ್ರೇಟಾಗಿ ಫ್ಲವರ್ಸ್ ಇದೆ. ಸೊ ಅದನ್ನು ನಾವು ಬರೆದ್ರೆ 1 ಗಾರ್ಲ್ಯಾಂಡಲ್ಲಿ 10 ಫ್ಲವರ್ಸ್ ಇದೆ, ಪ್ಲಸ್ 12 ಆಯಿತು. ಸಿಮ್ರನ್ ಹತ್ರ ಎಷ್ಟು ಗಾರ್ಲ್ಯಾಂಡ್ ಇದೆ, ಸಿಮ್ರನ್ ಹತ್ರ ನೋಡಿ 1 2 3 ಗಾರ್ಲ್ಯಾಂಡ್ಸ್ ಇದೆ. 3 ಗಾರ್ಲ್ಯಾಂಡ್ಸ್ ಇಟ್ಕೊಂಡು ಇಲ್ಲಿ 1 2 3 4 5 6 7 ಗಾರ್ಲ್ಯಾಂಡ್ಸ್ ಅದು ಮಾಡಿಲ್ಲ, ಫ್ಲವರ್ ಇದೆ. ಸೊ 1 ಗಾರ್ಲ್ಯಾಂಡಲ್ಲಿ ಎಷ್ಟಿದೆ, 10 ಇದೆ, ಹೇಳಿದ್ದೀನಿ, ಅದು ಮರಿಬಾರ್ದು. ಸೊ ಸಿಮ್ರನ್ನು 3 ಗಾರ್ಲ್ಯಾಂಡ್ ಇಟ್ಕೊಂಡಿದ್ದಾರೆ, 7 ಫ್ಲವರ್ಸ್ನ ಇಟ್ಕೊಂಡಿದ್ದಾರೆ. ಸೊ ಟೋಟಲ್ 3 ಅಂದರೆ ಇಲ್ಲಿ 30 ಆಯ್ತಲ್ವ. 7 ಅಂದರೆ 7 37 ಆಯ್ತು. ಆಕಾಶ್ ಹತ್ರ ಎಷ್ಟಿದೆ ನೋಡಿ, ಆಕಾಶ್ ಹತ್ರ 1 2 3 4 ಗಾರ್ಲ್ಯಾಂಡ್ಸ್ ಇದೆ. 1 2 3 4 5 6 7 8 ಅವನು ಫ್ಲವರ್ಸ್ನ ಇಟ್ಕೊಂಡಿದ್ದಾನೆ. ಸೊ 5 ಗಾರ್ಲ್ಯಾಂಡ್ಸ್ 4 ಗಾರ್ಲ್ಯಾಂಡ್ಸ್ 8 ಫ್ಲವರ್ಸ್, ಟೋಟಲ್ 4 ಗಾರ್ಲ್ಯಾಂಡ್ಸ್ ಅಂದರೆ 40 ಫ್ಲವರ್ಸ್ ಆಯಿತು. 8 ಅವನ ಹತ್ರ ಫ್ಲವರ್ ಇದೆ. ಟೋಟಲ್ ಆಗಿ ಫ್ಲವರ್ ಎಷ್ಟಿದೆ ಅವನ ಹತ್ರ, 48 ಆಗಿದೆ. ನೆಕ್ಸ್ಟ್ ಸುವಾಲಿ ಹತ್ರ ಎಷ್ಟಿದೆ, 1 2 3 4 5 ಗಾರ್ಲ್ಯಾಂಡ್ ಸುವಾಲಿ ಇಟ್ಕೊಂಡೈತೆ, 3 ಫ್ಲವರ್ಸ್ನ ಇಟ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಬರಿಬೇಕು. ಸುವಾಲಿ ಹತ್ರ 5 ಗಾರ್ಲ್ಯಾಂಡ್ಸ್ ಇದೆ, 3 ಫ್ಲವರ್ಸ್ ಇದೆ. ಟೋಟಲ್ ಆಗಿ 5 ಅಂದರೆ ಎಷ್ಟಾಯಿತು, 50 ಆಯಿತು. 50 ಫ್ಲವರ್ಸ್ ಆಯ್ತಲ್ವಾ. 1 ಗಾರ್ಲ್ಯಾಂಡಲ್ಲಿ 10 ಫ್ಲವರ್ಸ್ ಇದೆ, ಅದನ್ನು 5 ಅಂದರೆ 50 ಆಯಿತು. ಪ್ಲಸ್ 3 50 ಪ್ಲಸ್ 3 = 53. ಜಾವಿದ್ ಹತ್ರ ಎಷ್ಟಿದೆ ನೋಡಿ, 1 2 3 4 ಗಾರ್ಲ್ಯಾಂಡ್ ಇದೆ ಜಾವಿದ್ ಹತ್ರ, 3 ಏನಿದೆ, ಫ್ಲವರ್ ಇದೆ. ಸೊ ಅದನ್ನು ನೀವು ಇಲ್ಲಿ ಬರಿಬೇಕು. 4 ಗಾರ್ಲ್ಯಾಂಡ್ 3 ಫ್ಲವರ್ಸ್. ಗಾರ್ಲ್ಯಾಂಡ್ 4 ಅಂದರೆ ಎಷ್ಟು ಫ್ಲವರ್ ಆಯಿತು, 40 ಆಯಿತು. ಫ್ಲವರ್ಸ್ 3 ಇದೆ. ಸೊ 40 ಪ್ಲಸ್ 3 = 43. ಝೂಹಾ ಹತ್ರ ಎಷ್ಟಿದೆ, ಝೂಹಾ ಹತ್ರ 2 ಗಾರ್ಲ್ಯಾಂಡ್ ಇದೆ. ಸೊ ಅದನ್ನು 2 ಗಾರ್ಲ್ಯಾಂಡ್, ದೇರ್ ಈಸ್ ನೋ ಫ್ಲವರ್ಸ್, ಅವಳ ಹತ್ರ ಫ್ಲವರ್ಸ್ ಇಲ್ಲ. ಸೊ ಎಷ್ಟು ಗಾರ್ಲ್ಯಾಂಡ್ಸ್, ಈ ಟೋಟಲ್ ಆಗಿ ಫ್ಲವರ್ಸ್ ಎಷ್ಟು ಅಂದರೆ 2 ಗಾರ್ಲ್ಯಾಂಡ್ಸಿಂದ 20 ಫ್ಲವರ್ಸ್ ಆಯಿತು ಅಂತ ಇಲ್ಲಿ ಬರೆದಿದ್ದೀವಿ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಹೌ ಮೆನಿ ಫ್ಲವರ್ಸ್ ಆರ್ ಯೂಸ್ಡ್ ಬೈ ರೋಹನ್ ಆ್ಯಂಡ್ ಸುವಾಲಿ ಟುಗೆದರ್? ಇಬ್ಬರು ರೋಹನ್ ಮತ್ತು ಸುವಾಲಿ ಎಲ್ಲಿದ್ದಾರೆ, ಸುವಾಲಿ ಮತ್ತು ರೋಹನ್ ಇಬ್ಬರು ಸೇರಿಕೊಂಡು ಎಷ್ಟು ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಇವರಿಬ್ರದ್ದು ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಸೊ ರೋಹನ್ 1 ಗಾರ್ಲ್ಯಾಂಡ್ 2 ಫ್ಲವರ್, 1ಇಂದ 10 ಆಯಿತು, 2 ಫ್ಲವರ್ ಅಂದರೆ 2, 10 ಪ್ಲಸ್ 2 12 ಆಯಿತು. ಸುವಾಲಿ ಬ್ರಿಂಗ್ಸ್ 5 ಗಾರ್ಲ್ಯಾಂಡ್ಸ್, 5 ಗಾರ್ಲ್ಯಾಂಡ್ 3 ಫ್ಲವರ್, 5 ಗಾರ್ಲ್ಯಾಂಡ್ ಅಂದರೆ 50 ಪ್ಲಸ್ 3 ಆಯಿತು, 53. ಸೊ ಸುವಾಲಿ ಆ್ಯಂಡ್ ರೋಹನ್ ಟುಗೆದರ್ ಬ್ರಿಂಗ್, ಇವಾಗ ಇಬ್ಬರು ಎಷ್ಟು ಟೋಟಲ್ ಆಗಿ ಮಾಡಿದ್ದಾರೆ ಅಂತ ಅಡಿಷನ್ ಮಾಡಬೇಕು. 1 + 5 6, 2 + 3 5,
ಸೊ 6 ಅಂದರೆ 65, 60 ಪ್ಲಸ್ 5 65. ಸೊ ಇಲ್ಲೂ ಹೇಳಿದ್ದಾರೆ ನೋಡಿ ಯಾವ ಥರ ಅಂತ. ಫಸ್ಟ್ ಒನ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. 2 ಪ್ಲಸ್ 3 5, ಆಮೇಲೆ ಟೆನ್ಸ್ನ 1 ಪ್ಲಸ್ 5 6. ಸೊ ಇದೇ ಇಲ್ಲಿ ಕೊಟ್ಟಿರೋದು. ಫಸ್ಟ್ ಒನ್ಸ್ನ ಆ್ಯಡ್ ಮಾಡಬೇಕು, ಆಮೇಲೆ ಟೆನ್ಸ್ನ ಆ್ಯಡ್ ಮಾಡಬೇಕು. ಸೊ ದೇರ್ ಆರ್ 65 ಫ್ಲವರ್ಸ್. ಈ ಥರನೇ ಇಲ್ಲೂ ಕೊಟ್ಟಿದ್ದಾರೆ. ಯಾರ್ದು ಕೊಟ್ಟಿದ್ದಾರೆ ಅಂದರೆ ಜೂಹಾ ಮತ್ತು ಜಾವಿದ್ದು ಕೊಟ್ಟಿದ್ದಾರೆ. ಹೌ ಮೆನಿ ಫ್ಲವರ್ಸ್ ದಟ್ ಆರ್ ಯೂಸ್ಡ್ ಬೈ ಜೂಹಾ ಆ್ಯಂಡ್ ಜಾವಿದ್ ಇನ್ ಆಲ್. ಜೂಹಾ ಹತ್ರ 2 ಗಾರ್ಲ್ಯಾಂಡ್ ಇದೆ. ಜಾವಿದ್ ಹತ್ರ 1 2 3 4 ಗಾರ್ಲ್ಯಾಂಡ್ ಪ್ಲಸ್ 3 ಫ್ಲವರ್ ಇದೆ. ಸೊ ಅದನ್ನು ಬರೆದಿದ್ದಾರೆ. ಜೂಹಾ 2 ಗಾರ್ಲ್ಯಾಂಡ್ 0 ಫ್ಲವರ್. 20 ಪ್ಲಸ್ 0 is equal to 20. ಜಾವಿದ್ 4 ಗಾರ್ಲ್ಯಾಂಡ್ ಪ್ಲಸ್ 3 ಫ್ಲವರ್. 40 ಪ್ಲಸ್ 3 43. ಸೊ ಟೋಟಲ್ ಆಗಿ ಎಷ್ಟಿದೆ? ಫಸ್ಟ್ ನಾವು ಒನ್ಸ್ನ ಆ್ಯಡ್ ಮಾಡಬೇಕು. 0 ಪ್ಲಸ್ 3 3, 2 ಪ್ಲಸ್ 4 4, 2 ಪ್ಲಸ್ 4 6. ಅಂಡರ್ಸ್ಟುಡ್? 6 ಅಂದರೆ 60 ಪ್ಲಸ್ 3 63. ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿ. 6 ಪ್ಲಸ್ 3 63, 3 4 ಪ್ಲಸ್ 2 is 6. ಫಸ್ಟ್ ನಾವು ಒನ್ಸ್ನ ಅಡಿಷನ್ ಮಾಡಬೇಕು. 0 ಪ್ಲಸ್ 3 3, ಆಮೇಲೆ ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. 4 ಪ್ಲಸ್ 2 6 63. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಜೂಹಾ ಬ್ರಿಂಗ್ಸ್. ಜೂಹಾ ಹತ್ರ ಎಷ್ಟಿದೆ? 2 ಪ್ಲಸ್ 0 2 ಪ್ಲಸ್ 0 20. ಆಕಾಶ್ ಬ್ರಿಂಗ್. ಆಕಾಶ್ ಮತ್ತು ಜೂಹಾದು ಇವಾಗ ಕೊಟ್ಟಿರೋದು. ಅಲ್ಲಿ ಜೂಹಾ ಮತ್ತು ಜಾವಿದ್ದು ಕೊಟ್ಟಿದ್ರು. ಇವಾಗ ಆಕಾಶ್ ಮತ್ತು ಜೂಹಾದು ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಪೇಜಲ್ಲೇ ನೋಡಿದ್ದೀವಿ. ಆಕಾಶ್ ಹತ್ರ 4 ಗಾರ್ಲ್ಯಾಂಡ್ ಇದೆ, 8 ಫ್ಲವರ್ಸ್ ಇದೆ. ಸೊ 4 ಗಾರ್ಲ್ಯಾಂಡ್ 8 ಫ್ಲವರ್ಸ್ ಅಂದರೆ 40 ಪ್ಲಸ್ 8 48 ಆಯಿತು. ಆಮೇಲೆ ಇದು 0 ಅಂತ ತಿಳ್ಕೊಂಡ್ಬಿಟ್ಟಿರಾ? ಇದು ಫ್ಲವರ್. ಇದು ಅಷ್ಟೇ ಫ್ಲವರ್. ಆಕಾಶ್ ಹತ್ರ 4 ಗಾರ್ಲ್ಯಾಂಡ್ 8 ಫ್ಲವರ್ ಇದೆ. ಸೊ 40 ಪ್ಲಸ್ 8 48. ಸೊ ಟೋಟಲ್ ಆಗಿ ಎಷ್ಟಾಯಿತು ಅಂತ ಒನ್ಸ್ ನಾವು ಕೌಂಟ್ ಮಾಡೋಣ. 0 ಪ್ಲಸ್ 8 8, 2 ಪ್ಲಸ್ 4 6 ಆಯಿತು. ಸೊ ಸೇಮ್ ಥಿಂಗ್ ಇಲ್ಲಿ ಬರೆದಿದ್ದಾರೆ. 6 ಅಂದರೆ 68, 6 ಪ್ಲಸ್ 8 68 ಆಗಿದೆ. ಸೊ ನಾವು ಇಲ್ಲಿ ಅಡಿಷನ್ ಕೂಡ ಮಾಡಿದ್ದೀವಿ. 8 ಪ್ಲಸ್ 0 ಈಸ್ 8, 4 ಪ್ಲಸ್ 2 ಈಸ್ 6 68. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಫ್ಲವರ್ ಯೂಸ್ ಬೈ ರೋಹನ್ ಆ್ಯಂಡ್ ಸಿಮ್ರನ್. ಇವಾಗ ರೋಹನ್ ಮತ್ತು ಸಿಮ್ರನ್ದು ಟೋಟಲ್ ನಂಬರ್ ಆಫ್ ಫ್ಲವರ್ ಎಷ್ಟಾಯಿತು ಅಂತ. ರೋಹನ್ ಹತ್ರ ಒಂದೇ ಒಂದು ಗಾರ್ಲ್ಯಾಂಡ್ ಇತ್ತು ಮತ್ತು 2 ಫ್ಲವರ್ ಇತ್ತು. ಅದನ್ನು ನಾವು 10 ಪ್ಲಸ್ 2 is equal to 12 ಅಂತ ಬರ್ತಿದ್ದೀವಿ. ಸಿಮ್ರನ್ ಹತ್ರ 3 ಗಾರ್ಲ್ಯಾಂಡ್ಸ್ ಇತ್ತು, 7 ಫ್ಲವರ್ಸ್ ಇತ್ತು. ಸೊ ಅದನ್ನು 30 ಪ್ಲಸ್ 7 is equal to 37 ಅಂತ ಬರ್ತಿದ್ದೀವಿ. ಇವಾಗ ಟೋಟಲ್ ಎಷ್ಟಾಯಿತು? ಫಸ್ಟ್ ಒನ್ಸ್ನ ನಾವು ಟೋಟಲ್ ಮಾಡಬೇಕು. 2 ಪ್ಲಸ್ 7 is 9, ಆಮೇಲೆ ಟೆನ್ಸ್ 1 ಪ್ಲಸ್ 3 is 4. ಸೊ 4 ಗಾರ್ಲ್ಯಾಂಡ್ 9 ಫ್ಲವರ್. 4 ಅಂದರೆ 40 ಪ್ಲಸ್ 9 49. ಸೊ ಇಲ್ಲಿ ಲೆಟ್ಸ್ ಡೂ ಇಟ್ ಗಿನ್ಲ್ಯಾಡಿ. ಇವಾಗ ಗಿನ್ಲ್ಯಾಡಿನ ನೋಡಿಕೊಂಡು ನಾವು ಅಡಿಷನ್ನ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 25 ಪ್ಲಸ್ 12. ಇಲ್ಲಿ ನೋಡಿ ಗಿನ್ಲ್ಯಾಡಿನಲ್ಲಿ ಇಲ್ಲಿಂದ ಇಲ್ಲಿವರೆಗೂ 25 ಬೀಡ್ಸ್ ಇದೆ. ಮತ್ತು ಅದಕ್ಕೆ 12 ಸೇರಿಸ್ಬೇಕು ಅಂದರೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. 1 2 3 4 5 6 7 8 9 10 11 12 ಆಯಿತು. ಸೊ ಟೋಟಲ್ ಎಷ್ಟು ಆಯಿತು ಗಿನ್ಲ್ಯಾಡಿ? ಸೊ ಇಲ್ಲಿಂದ ನಾವು ಕೌಂಟ್ ಮಾಡ್ಕೊಂಡು ಬಂದರೆ ಎಲ್ಲ ಗಿನ್ಲ್ಯಾಡಿನಲ್ಲಿ 37 ಆಗಿರುತ್ತೆ. ಫಸ್ಟ್ ಗಿನ್ಲ್ಯಾಡಿನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಗಿನ್ಲ್ಯಾಡಿ 57 ಆಗಿದೆ. 57ಅಲ್ಲಿ ಮತ್ತೆ 34 ಆ್ಯಡ್ ಮಾಡಿ ಅಂದರೆ ಅದನ್ನು ನಾವು 34 ನಂಬರ್ಸ್ವರೆಗೂ ಹೋಗಬೇಕು ಅಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಕೌಂಟ್ ಮಾಡಿದಾಗ 91 ಆಗಿರುತ್ತೆ. ಎಷ್ಟಾಗಿರುತ್ತೆ? 91 ಆಗಿರುತ್ತೆ. ಸೊ ಕೌಂಟ್ ಮಾಡಿ ನೋಡ್ಬೋದು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವೇ. ಈ ಥರ ಅಂಡರ್ಸ್ಟ್ಯಾಂಡ್ ಮಾಡೋಣ ಅಂತ. 57 ಪ್ಲಸ್ 34, 57 ಪ್ಲಸ್ 30 ಪ್ಲಸ್ 4 ಈ ಥರ ಕೌಂಟ್ ಮಾಡೋಣ. 30 ಅಂದರೆ 57ಗೆ 10 ಆ್ಯಡ್ ಮಾಡೋಣ.
ಮತ್ತೆ 10 ಆ್ಯಡ್ ಮಾಡೋಣ, ಮತ್ತೆ 10 ಆ್ಯಡ್ ಮಾಡೋಣ, 30 ಆಯ್ತಲ್ವಾ. ಇವಾಗ 30ನಲ್ಲಿ ಇನ್ನೂ ಎಷ್ಟು ಮಿಕ್ಕಿದೆ? 4 ಮಿಕ್ಕಿದೆ. ಸೊ 1 2 3 4. ಸೊ ಟೋಟಲ್ ಆಗಿ 91. ಈ ಥರನೂ ನೀವು ಕೌಂಟಿನ ಅಡಿಷನ್ನ ಮಾಡಬಹುದು. ಇಲ್ಲಿ 24 + 43 ಕೊಟ್ಟಿದ್ದಾರೆ. ವಿ ಕ್ಯಾನ್ ರೈಟ್ ಹಿಯರ್. ಈ ಥರ ನಾವು ಬರೀಬಹುದು. 24 + 40. ಈ 43ದು 40ನ ನಾವು ಈ ಥರ ಮಾಡ್ಬೋದು. 24 10 10 10 10. ಮತ್ತು ಈ 43ನಲ್ಲಿ ಎಷ್ಟು ಮಿಕ್ತು? ಇನ್ನು 3 ಮಿಕ್ಕಿದೆ ಅಲ್ವಾ. 1 2 3 3 ಈ ಥರ ಬರೆದಿದ್ರೆ ಟೋಟಲ್ ಆಗಿ ನಮಗೆ 67 ಬರುತ್ತೆ. ವಿ ಕ್ಯಾನ್ ಗೆಟ್ ದ 43 ಇನ್ ಅನದರ್ ವೇ. ಇನ್ನು ನಾವು 43 ಇನ್ನೊಂದು ಅನದರ್ ವೇನ ನಾವು ಫೈಂಡ್ ಔಟ್ ಮಾಡಬಹುದು. 20 + 20 + 3 ಅಂತ ಈ ಥರನೂ ಕೂಡ ನಾವು ಮಾಡಬಹುದು. ನಾವು ಆ್ಯಡ್ ನಂಬರ್ ಆನ್ ದ ನಂಬರ್ ಲೈನ್. ನಂಬರ್ ಲೈನಲ್ಲಿ ಅಡಿಷನ್ ಮಾಡೋದನ್ನ ಕಲಿಯೋಣ ಅಂತ ಹೇಳಿದ್ದಾರೆ. 23 + 14 = 37. ಫಸ್ಟ್ 23ನಲ್ಲಿ ನಾವು ಈ ನಂಬರ್ ಲೈನಲ್ಲಿ ಬರಬೇಕು. ಇಲ್ಲಿ 37 ಕೊಟ್ಟಿದ್ದಾರಲ್ವಾ, 14 ಕೊಟ್ಟಿದ್ದಾರಲ್ವಾ. 14ಗೆ ನಾವು ಹೆಂಗೆ ಬರ್ಕೊಳ್ಬಹುದು? 10 + 4ನ ನಾವು 14ಗೆ ಬರ್ಕೊಳ್ಬಹುದು. ಸೊ ಅದಕ್ಕೆ 23ಇಂದ 10 + 4 ಎಷ್ಟು ಬಂದಿದೆ? 37. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲೂ ಅಷ್ಟೇ ನಂಬರ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ 24, ಇಲ್ಲಿ 24 ಇದೆ ಅಲ್ವಾ. ಎಷ್ಟಿದೆ? ಇಲ್ಲಿ 24 ಇದೆ. 16 ಆ್ಯಡ್ ಮಾಡಬೇಕು. 16ಗೆ ನಾವು 6 10 + 6 ಈ ಥರ ಬರ್ಕೊಂಡ್ರೆ 16 ಆಗುತ್ತೆ ನಮಗೆ. ಸೊ ಇಲ್ಲಿಂದ 10 + 6 ಎಷ್ಟು ಬಂತು ಆನ್ಸರ್? 40 ಬಂತು. ಇಲ್ಲಿ 24 ಇದೆ. ಅರ್ಥ ಆಗ್ತಾ ಇದೆಯಾ ವ್ಯೂವರ್ಸ್ ನಿಮಗೆ? ಸೊ ಯಾವ್ದು ನಿಮಗೆ ಅರ್ಥ ಆಗಲ್ವೋ, ಕ್ವಶನ್ ಪೇಪರ್ ಬೇಕೋ ಅದನ್ನು ಕೇಳಿದರೆ ನಾನು ಈಸಿಯಾಗಿ ಪ್ರೊವೈಡ್ ಮಾಡ್ತೀನಿ. 11 + 22. ಸೊ 11 ಇಲ್ಲಿದೆ ನೋಡಿ 11. ಅದಕ್ಕೆ 22ನ ನಾವು 10 + 10 + 2 ಈ ಥರ ಬರ್ಕೊಳ್ಬೋದು. ಅದಕ್ಕೆ 10 ಅಂದರೆ 21, 10 ಅಂದರೆ 31 + 2 ಅಂದರೆ 33. ಸೊ ಆನ್ಸರ್ ಈಸ್ 33. ರೀಡ್ ದ ನಂಬರ್ ಲೈನ್ ಟು ಫಿಲ್ ದ ಬಾಕ್ಸಸ್. ಸೊ ಇವಾಗ ನಂಬರ್ ಲೈನ್ನ ನೋಡಿಕೊಂಡು ಬಾಕ್ಸನ್ನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ 22ಗೆ ಒಂದು ಇದಿದೆ, ಇಲ್ಲಿಂದ 22. ಮತ್ತು 10 + 6, 10 + 6 ಎಷ್ಟು? 16 ಆಗಿದೆ. ಟೋಟಲ್ ನಮಗೆ ಆನ್ಸರ್ ಇಲ್ಲಿ 38 ಬಂದಿದೆ. ಸೊ 22 + 16. ಸೊ ಇಲ್ಲೂ ಅಷ್ಟೇ ನಂಬರ್ ಲೈನ್ನ ನೋಡಿ 18ಗೆ ಹಾಕಿದ್ದಾರೆ, 10 + 3 ಹಾಕಿದ್ದಾರೆ, ಅಂದರೆ 13. 18 + 13 = 31 ಆಗಿದೆ. ನೆಕ್ಸ್ಟ್ ಇಲ್ಲಿ 11 + 23. 23 ಅಂದರೆ 10 10 3 ಅಲ್ವಾ, 23. 11 + 23 = 34. ಆ್ಯಡ್ ದ ನಂಬರ್ಸ್. ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಒನ್ಸನ್ನ ಆ್ಯಡ್ ಮಾಡಬೇಕು. 4 + 3 = 7, 4 + 2 = 6, 6 + 3 = 9, 5 + 2 = 7, 0 + 5 = 5, 6 + 2 = 8, 2 + 0 = 2, 5 + 3 = 8. ಸೊ ಇವಾಗ ಇನ್ನೊಂದು ಅಡಿಷನ್ ಮೆಥಡನ್ನ ಕಲಿಸ್ತಾ ಇದ್ದಾರೆ. ಇದು ಬ್ಲಾಕ್ಸ್ ಅಂತ. ಸೊ ಈ ಬ್ಲಾಕ್ಸಲ್ಲಿ ಒಂದು ಬ್ಲಾಕಲ್ಲಿ 10 ಬ್ಲಾಕ್ ಇರುತ್ತೆ, 10 ಇಂಡಿವಿಜುವಲ್ ಯೂನಿಟ್ಸ್ ಇರುತ್ತೆ. ಒಂದು ಬ್ಲಾಕಲ್ಲಿ 10 ಇರುತ್ತೆ. ಸೊ 10 ಬ್ಲಾಕಿಗೆ 1 ಬ್ಲಾಕ್ ಅಂತ ನಾವು 10 ಯೂನಿಟ್ಸಿಗೆ 1 ಬ್ಲಾಕ್ ಅಂತ ಕರೀತಾ ಇದ್ದೀವಿ. ಇಲ್ಲಿ 3 ಯೂನಿಟ್ಸ್ ಇದೆ ನೋಡಿ, 3 ones, 2 tens. ಇಲ್ಲಿ 1 2 3 ಇದೆ. ಸೊ ಇದಕ್ಕೆ 3 tens, 8 ones. ಇಲ್ಲಿ 1 2 3 4 5 tens ಇದೆ. 11 ಇಲ್ಲಿ ಇಂಡಿವಿಜುವಲ್ ಯೂನಿಟ್ ಇದೆ. ಅದಕ್ಕೆ ನಾವು ಈ 10ನ ಒನ್ಸ್ ಅಂತ ತಗೊಂಡು 1ಗೆ 1 ಅಂತ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಟೋಟಲ್ ಆಗಿ 6 tens,
1 ones ಅಂತ ಬರೆದಿದ್ದೀವಿ. ಈ ಥರ ಅಡಿಷನ್ ಮಾಡಿರೋದು. ವಿವರ್ಸ್ ಇಲ್ಲಿ ನೋಡಿ, ಲೆಟ್ ಅಸ್ ಫೈಂಡ್ ಔಟ್ ದ ಟೋಟಲ್ ನಂಬರ್ ಆಫ್ ಬ್ಲಾಕ್ಸ್. ಸೊ ಇಲ್ಲಿ 3 ಟೆನ್ಸ್ನ ಕೊಟ್ಟಿದ್ದಾರೆ, 4 ಒನ್ಸ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮತ್ತು ಇಲ್ಲಿ ಯೂನಿಟ್ಸ್ ಎಷ್ಟು ಕೊಟ್ಟಿದ್ದಾರೆ, 6 ಒನ್ಸ್ ಕೊಟ್ಟಿದ್ದಾರೆ. 7 ಇಲ್ಲಿ 1 2 3 4 5 6 7 ಒನ್ಸ್ನ ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡಿದಾಗ ನಾವು ಟೆನ್ಸ್ ಎಷ್ಟು ಬಂತು, 7 ಟೆನ್ಸ್ ಬಂತು, 13 ಒನ್ಸ್ ಬಂದಿದೆ. ಸೊ ಈ 13ಸಲ್ಲಿ 10ನ ನಾವು ಸರ್ಕಲ್ ಮಾಡ್ಕೊಂಡು 10 ಒನ್ಸ್ ಈ ಕಡೆ ತಗೊಂಡ್ರೆ 8 ಟೆನ್ಸ್ ಆಗುತ್ತೆ, 3 ಒನ್ಸ್ ಆಗುತ್ತೆ. ಸೊ ಅದೇ ಥರ 8 ಟೆನ್ಸ್ನ ಬಿಡಿಸಿದ್ದೀವಿ, 3ನ ಇಲ್ಲಿ ಬರ್ತಿದ್ದೀವಿ. ಸೊ 8 ಅಂದರೆ 80 ಆಯಿತು, +3 83 ಆಯಿತು. ಸೇಮ್ ಥಿಂಗ್ ಇಲ್ಲಿ ನಾನು ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಟೆನ್ಸ್ 4 ಟೆನ್ಸ್, 5 ಒನ್ಸ್ 9 ಒನ್ಸ್. ಸೊ ಆ್ಯಡ್ ಮಾಡಿದಾಗ 8 ಟೆನ್ಸ್ 14 ಒನ್ಸ್ ಬರುತ್ತೆ. ಸೊ ಈ 14ಅಲ್ಲಿ 1 ಒನ್ಸ್ ಈ ಕಡೆ ತಗೊಂಡ್ರೆ 9 ಟೆನ್ಸ್ 4 ಒನ್ಸ್ ಆಗುತ್ತೆ. ಸೇಮ್ 9 ಒನ್ಸ್ನ 9 ಟೆನ್ಸ್ನ ಬಿಡಿಸಿದ್ದೀನಿ, ಅಂದರೆ 90 +4 ಬಂದಿದೆ. ಸೊ 90 + 4 94 ಆಯಿತು. ಸೊ 5 ಟೆನ್ಸ್ನ ಕೊಟ್ಟಿದ್ದಾರೆ, 3 ಟೆನ್ಸ್, ಇಲ್ಲಿ 8 ಒನ್ಸ್ ಕೊಟ್ಟಿದ್ದಾರೆ, ಇಲ್ಲಿ 2 ಒನ್ಸ್ ಕೊಟ್ಟಿದ್ದಾರೆ. ಸೊ ಆ್ಯಡ್ ಮಾಡಿದಾಗ ನಾವು 5 + 3 8 ಆಗುತ್ತೆ. 8 ಟೆನ್ಸ್ ಮತ್ತು ಇದು ಯೂನಿಟ್ಸ್ ಒನ್ಸ್ ಎಷ್ಟಿದೆ ಅಂದರೆ 10 ಒನ್ಸ್ ಇದೆ. ಸೊ 10 ಒನ್ಸಿಗೆ ನಾವು ಒಂದು 10 ಅಂತ ತಗೊಳ್ಬಹುದು. ಸೊ ಅದಕ್ಕೆ ಟೋಟಲ್ ಆಗಿ 9 ಟೆನ್ಸ್ ಅಂತ ಬರೆದಿದ್ದೀವಿ. ಸೊ 9 ಟೆನ್ಸ್ ಅಂದರೆ 90 + 0 90 ಆಗಿದೆ. ಸೊ ಇಲ್ಲೂ ಅಷ್ಟೇ 8 ಟೆನ್ಸ್ +1 10 +4 ಅನ್ನು ಕೊಟ್ಟಿದ್ದಾರೆ. 8 ಮತ್ತು 1 ಸೇರಿಸ್ಕೊಂಡ್ರೆ 9 ಆಗುತ್ತೆ. ಸೊ 9 ಟೆನ್ಸ್ 4 ಒನ್ಸ್, ದಟ್ ಈಸ್ 90 + 4 94 ಆಗಿದೆ. ಸೊ ಇಲ್ಲೂ ಅಷ್ಟೇ ನೋಡಿ, 2 ಒನ್ಸ್ ಇದೆ, ಇಲ್ಲಿ 4 ಒನ್ಸ್ ಇದೆ, ಇಲ್ಲಿ 6 ಒನ್ಸ್ ಕೊಟ್ಟಿದ್ದಾರೆ. 2 ಟೆನ್ಸ್ 4 ಟೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ 6 ಒನ್ಸ್ 8 ಒನ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ನಾವು ಮಾಡಿದಾಗ 2 + 4 6 ಟೆನ್ಸ್ ಬಂದಿದೆ, 14 ಒನ್ಸ್ ಬಂದಿದೆ. ಸೊ 14 ಒನ್ಸಲ್ಲಿ ಒಂದು ನಾವು ಇಲ್ಲಿ ಟೆನ್ಸ್ ತಗೊಂಡಾಗ 7 ಟೆನ್ಸ್ 4 ಒನ್ಸ್ ಆಗುತ್ತೆ. ಸೊ ಅದೇ ನಾನು ಬರೆದಿದ್ದೀನಿ, 7 ಒನ್ಸ್ 4 ಟೆನ್ಸ್, ದಟ್ ಈಸ್ 70 + 4 = 74 ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಅಡಿಷನ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಶಿಫ್ಟಿಂಗ್. ಸೊ ಇಲ್ಲಿ ನೋಡ್ಕೊಳ್ಬಹುದು, 6 + 7 ಎಷ್ಟಿದೆ, 13 ಇದೆ. 13 ಇದೆ ಅಲ್ವಾ. ಸೊ ಅದಕ್ಕೆ 3 ಇಲ್ಲಿ ಬರೆದು 1 ಏನು ಮಾಡಿದ್ದಾರೆ, ಇಲ್ಲಿ ಬರ್ತಿದ್ದಾರೆ. ಸೊ ಇಲ್ಲಿ ಬರೆದಾಗ ಅದು ಏನಾಗುತ್ತೆ, ಕ್ಯಾರಿ ಅಂತ ನಾವು ಅದಕ್ಕೆ ಹೇಳ್ತೀವಿ, ಶಿಫ್ಟಿಂಗ್ಗೆ ಕ್ಯಾರಿ ಅಂತ ಹೇಳ್ತೀವಿ. ಆಮೇಲೆ ಏನು ಮಾಡಬೇಕು ನಾವು, 4 + 3 + 4 + 1 3, ಅದು ಏನಾಗುತ್ತೆ 8 ಟೆನ್ಸ್ ಆಗಿರುತ್ತೆ. ಮತ್ತು ಇಲ್ಲಿ 83 ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ ನೋಡಿ, 6 + 9 15 ಆಗುತ್ತೆ, 5 1 ಕ್ಯಾರಿ, 4 1 3 ಎಷ್ಟಾಗುತ್ತೆ, 8 ಆಗುತ್ತೆ. ನೆಕ್ಸ್ಟ್ 6 + 9 ಎಷ್ಟಾಗುತ್ತೆ, 15 15 + 1 6 + 1 7 ಆಗುತ್ತೆ. 6 + 8 14 4 1 ಕ್ಯಾರಿ, 3 + 1 4, 0 + 8 8, 3 + 5 8, 5 + 5 10, 0 1 ಕ್ಯಾರಿ, 4 3 8 4 8 ಆಗಿರುತ್ತೆ. ಸೊ ರಹೀಮ್ ಮೇಡ್ 43 runs in one match and 58 runs in another match. How many runs he made for 2 match? ಸೊ ಒಂದು ರಹೀಮ್ ಒಂದು ಮ್ಯಾಚಲ್ಲಿ 43 ರನ್ನ ತೆಗೆದಿದ್ದಾನೆ, ಇನ್ನೊಂದು ಮ್ಯಾಚಲ್ಲಿ 58 ರನ್ನ ಹೊಡೆದಿದ್ದಾನೆ. ಸೊ ಟೋಟಲ್ ಆಗಿ ಎಷ್ಟಾಯಿತು, 58 + 43, 8 + 3 is 11, 1 is carry, 5 + 1 is 6, 6 + 4 is 10. ಸೊ 101 ರನ್ನ ಅವನು ತೆಗೆದಿದ್ದಾನೆ. ನೆಕ್ಸ್ಟ್ ಎಷ್ಟಿದೆ, ಸಿಮರ್ಪ್ರೀತ್ ಹ್ಯಾಡ್ 12 color pencil. Her mother gifted 36 more color pencil. How many total color pencil does she have?
ಸಿಮರ್ಪಿತ್ ಹತ್ರ 12 ಕಲರ್ ಪೆನ್ಸಿಲ್ ಇತ್ತು. ಅವ್ರ ಮದರ್ 36 ಅವ್ರಿಗೆ ಗಿಫ್ಟ್ ಕೊಟ್ಟರು. ಟೋಟಲಾಗಿ ಎಷ್ಟಾಯಿತು? 12 + 36. 2 + 6 is 8. 1 + 3 is 4. ಸೊ ಟೋಟಲಾಗಿ 48 ಆಯಿತು. ನೆಕ್ಸ್ಟ್ ನೋಡಿ, Hina collected 34 red marble and 55 blue marble. How many total marble does she have now? ಸೊ ಹಿನಾ ಅಂತ ಒಂದು ಹುಡುಗಿ 34 ರೆಡ್ ಮಾರ್ಬಲ್ನ ಕಲೆಕ್ಟ್ ಮಾಡಿದ್ದಾರೆ, 57 ಬ್ಲೂ ಮಾರ್ಬಲ್ ಕಲೆಕ್ಟ್ ಮಾಡಿದ್ದಾರೆ. ಟೋಟಲ್ ಎಷ್ಟಾಯಿತು ಅಂತ ಹೇಳಬೇಕು. 4 + 7 11. 11 + 1 is carry. 3 + 5 is 8. 8 + 1 is 9. So 91 ಆಯಿತು. Sarika spent 56 in the fair while Manish spent 35 in the fair. What is the total money they both spent in the fair? ಒಂದು ಜಾತ್ರೆಯಲ್ಲಿ ಸಾರಿಕಾ ಅನ್ನೋಳು 56 ಅಮೌಂಟನ್ನ ಅವಳು ಖರ್ಚು ಮಾಡಿದ್ದಾಳೆ. ಇನ್ನೊಬ್ಬ ಮನೀಶ್ ಅನ್ನೋನು 35 ಖರ್ಚು ಮಾಡಿದ್ದಾನೆ. ಟೋಟಲಾಗಿ ಎಷ್ಟು ಖರ್ಚಾಯಿತು ಅಂತ ಹೇಳಬೇಕು. 56 + 35. 6 + 5 11. 1 is carry. 5 + 3 is 8. 8 + 1 is 9. Next, there are 36 men and 47 women in the bus. How many people are there in the bus? ಒಂದು ಬಸ್ಸಲ್ಲಿ 36 ಮೆನ್ ಇದ್ದಾರೆ, 47 ವುಮೆನ್ ಇದ್ದಾರೆ. ಟೋಟಲಾಗಿ ಎಷ್ಟಾಯಿತು ಅಂತ. 47 + 36. 7 + 6 is 13. 3 1 is carry. 4 + 3 is 7. 7 + 1 is 8. ಟೋಟಲಾಗಿ 83 ಆಗಿದೆ. ಬಗ್ಗೆ ಆಯಿತು. ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಸಬ್ಟ್ರಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಕು ಕಮೆಂಟ್ ಮಾಡಿ. ಬಾಯ್.